ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾನು ಒಂದು ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಅದು ಎಲ್ಲಿಗೆ ಅಂತ ಹೇಳಿ ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ನಾನು ಹಾಕುವಂತಹ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತು ನಾವು ಹೋಗ್ತಾ ಇರೋದು ನಾನು ನಮ್ಮ ಅಕ್ಕ ಬಾವ ಮತ್ತು ನಮ್ಮಣ್ಣ ಸೇರ್ಕೊಂಡು 4 ಜನ ಸೇರ್ಕೊಂಡು ಹೋಗ್ತಾ ಇರೋದು. ಬೆಳಿಗ್ಗೆ ನಾವು ಬೇಗ ಹೊರಡಿರೋದ್ರಿಂದ ನಾವು ತಿಂಡಿ ತಿಂದಿರಲಿಲ್ಲ. ಹಾಗಾಗಿ ದಾರಿ ಮಧ್ಯಕ್ಕೆ ಒಂದು ಹೋಟ್ಲಿನಲ್ಲಿ ತಿಂಡಿ ತಿನ್ನುವ ಅಂತ ಹೇಳಿ ನಿಲ್ಲಿಸಿದ್ವಿ. ಹಾಗೆ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಮುಂದೆ ಹೋಗುವ. ಅಲ್ಲಿ ಹೋಗ್ಬಿಟ್ಟು ತನಕ ಸ್ವಲ್ಪ ಮಧ್ಯಾಹ್ನ ಆಗಿಬಿಡುತ್ತೆ. ನೆಕ್ಸ್ಟ್ ಅಲ್ಲಿ ಊಟನೂ ಕೂಡ ಇರುತ್ತೆ. ಅದು ಯಾವ ದೇವಸ್ಥಾನ ಅಂತೇಳಿ ನಿಮ್ಗೆ ಆಲ್ರೆಡಿ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಇಲ್ಲಿನ ತಿಂಡಿನ ತಗೊಂಡ್ವಿ. ಪೂರಿ 2 ಪ್ಲೇಟು, ಬನ್ಸ್ 1 ಪ್ಲೇಟು ಮತ್ತು ತೂತೊಡೆ 1 ಪ್ಲೇಟು. ಹಾಗೆ ಎಲ್ಲ ತಿಂದಾದ್ಮೇಲೆ ಒಂದೊಂದು ಕಪ್ಪು ಕಾಫಿನ ಕುಡಿದ್ಬಿಟ್ಟು ಇಲ್ಲಿಂದ ಹೊರಟ್ವಿ. ಇವತ್ತು ನಾವು ಹೋಗ್ತಿರೋ ಜಾಗ ಗೌಡಿಗೆರೆ ಚಾಮುಂಡೇಶ್ವರಿ ಸನ್ನಿಧಿಗೆ. ಎಲ್ರಿಗೂ ಗೊತ್ತಿರತ್ತೆ ಥಂಬ್ನೇಲ್ ನೋಡ್ಬಿಟ್ಟು ನಾವು ಎಲ್ಲಿ ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು. ಇದು ಬೆಂಗಳೂರಿಂದ 80 ಕಿಲೋಮೀಟರ್ ಆಗುತ್ತೆ. ವಿಶ್ವದ ಅತಿ ಎತ್ತರದ ವಿಗ್ರಹ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಆಗಿದೆ ಇದು. ಈ ಅಮ್ಮನವರ ಪುಣ್ಯಕ್ಷೇತ್ರ ಎಲ್ಲಿದೆ ಅಂತಂದ್ರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಿಗೆರೆ ಗ್ರಾಮದಲ್ಲಿ ಈ ಅಮ್ಮನವರ ಸನ್ನಿಧಿನ ನಾವು ನೋಡಬಹುದು. ಈ ಚಾಮುಂಡೇಶ್ವರಿ ವಿಗ್ರಹವು 35,000 kg ತೂಕವುಳ್ಳ ಮತ್ತು 68 ಅಡಿ ಎತ್ತರದ ಪಂಚಲೋಹಗಳಾದ ಚಿನ್ನ, ಬೆಳ್ಳಿ, ತಾಮ್ರ, ಕಂಚು, ಹಿತ್ತಾಳೆಯಿಂದ ಇದು ತಯಾರು ಮಾಡಲಾಗಿದೆ. 18 ಭುಜಗಳುಳ್ಳ ಸೌಮ್ಯ ರೂಪದಲ್ಲೇ ಇದು ಚಾಮುಂಡಿ ಅಮ್ಮನ ವಿಗ್ರಹವನ್ನು ನಾವು ಕಣ್ತುಂಬವಾಗಿ ನೋಡ್ಕೊಳ್ಬಹುದು. ಇದು ಭೀಮನ ಅಮಾವಾಸ್ಯೆ ದಿನ ಇಲ್ಲಿ ಪೂಜೆ, ವಿಶೇಷವಾದ ಪೂಜೆ ಅಂತ ಇಟ್ಕೊಂಡಿದ್ರಾಗಿತ್ತು. ಅಂದರೆ ಜಾತ್ರೆ ಥರ ಅದು. ಆ ಜಾತ್ರೆ ಎಲ್ಲ ಮುಗಿದು 8 ದಿನಕ್ಕೆ ನಾವು ಹೋಗಿರೋದು. ಜಾತ್ರೆ ಹೋಗೋಕ್ಕಾಗಿಲ್ಲ. ಹಾಗಾಗಿ ನಾವು ಅದು ಮುಗಿದ ಮೇಲೆ ಪೂಜೆ ಎಲ್ಲ ಐತಲ್ಲ ಅದ್ರ ನೆಕ್ಸ್ಟ್ ನಾವು 8 ದಿನ ಬಿಟ್ಟು ಅಲ್ಲಿ ಹೋಗಿರೋದು. ನಾವು ಎಲ್ಲಾದರೂ ಹೋಗಬೇಕು ಅಂತಂದರೆ ಅಲ್ಲಿ ಹೋಗಿ ನೋಡ್ಬಿಟ್ಟು ಬಂದರೆ ನಮ್ಗೆ ಸಮಾಧಾನ ಆಗಿರುತ್ತೆ. ಯಾವುದೇ ಆಗಿರಲಿ, ಕಷ್ಟನೋ ಸುಖನೋ ಅಲ್ಲಿ ಹೋಗ್ಬಿಟ್ಟು ಟೈಮ್ ಕೊಟ್ಕೊಂಡು ಬಂದು ನಾವು ಅಲ್ಲಿ ಹೋಗಿ ಬಂದ್ರೇ ಚೆನ್ನಾಗಿರುತ್ತೆ. ಲೈಫಲ್ಲಿ ಒಂದ್ಸತಿನಾದರೂ ಎಲ್ಲ ಕಡೆನೂ ಸುತ್ತಾಡಬೇಕು ಅಂದರೆ ಮಾತ್ರ ಖುಷಿ ಅನಿಸುತ್ತೆ. ಸೊ ಫ್ರೀ ಇದ್ದಾಗ ಈ ಥರ ಸುತ್ತಾಡಿಕೊಂಡು ಎಲ್ಲ ದೇವಸ್ಥಾನಕ್ಕಾಗಿರಲಿ ಏನೇ ಆಗಿರಲಿ ಸುತ್ತಾ ಹೋಗಬೇಕು. ನಾವು ಹೋಗ್ತಾ ಹೋಗ್ತಾ ನಮ್ಮ ಗಾಡಿಗೆ ಹವಾ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ಅಲ್ಲಿ ಪಕ್ಕದಲ್ಲಿರುವಂಥ ಪಂಚರ್ ಅಂಗಡಿ ಹೋಗುವಂಥ ಪರಿಸ್ಥಿತಿ ಬಂತು. ಗಾಡಿಗೆಲ್ಲ ಕರೆಕ್ಟಾಗಿ ಟೈರ್ಸಿಗೆ ಹವಾ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಮುಂದುವರಿ. ಯಾಕೆಂದರೆ ಬೆಂಗಳೂರಿಂದ 80 ಕಿಲೋಮೀಟರ್ ಆಗುತ್ತೆ. ಮತ್ತೆ ಎಲ್ಲಾದರೂ ಮಧ್ಯ ದಾರಿಯಲ್ಲಿ ಕೈ ಕೊಟ್ಟರು ಬೈಕು ಅಂತಂದರೆ ಕಷ್ಟ ಅಂತ ಹೇಳಿ ಅಲ್ಲೇ ಒಂದು ಚಿಕ್ಕದಾಗಿ ಶಾಪ್ ಇತ್ತು. ಸೊ ಆ ಶಾಪಿಗೆ ಹೋಗ್ಬಿಟ್ಟು ನಾವು ಬೈಕಿಗೆಲ್ಲ ಕರೆಕ್ಟಾಗಿ ಹವಾ ಹಾಕ್ಸ್ಕೊಂಡು ಚೆಕ್ ಮಾಡಿಸ್ಕೊಂಡು ನೆಕ್ಸ್ಟ್ ಮುಂದೆ ಪಯಣ ಮಾಡಿದ್ವಿ. ಕೊನೆಗೂ ಚಾಮುಂಡೇಶ್ವರಿ ಅಮ್ಮನವರ ದರ್ಶನಕ್ಕೆ ನಾವು ಬಂದೇ ಬಿಟ್ವಿ. ಬೈಕ್ನೆಲ್ಲ ಪಾರ್ಕ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಂದ ನೋಡಿದ್ರು ವಿಗ್ರಹ ಕಾಣಿಸುತ್ತೆ. ತುಂಬ ಹೈಟಲ್ಲಿ ಇರೋದ್ರಿಂದ ಅಮ್ಮನವ್ರ ವಿಗ್ರಹ ಕಾಣಿಸುತ್ತೆ. ಸೊ ನಿಮಗೂ ತೋರಿಸ್ತಿದ್ದೀನಿ ಅಮ್ಮನವ್ರ ವಿಗ್ರಹ ಮತ್ತು ದೇವರ ದರ್ಶನ ಹೇಗಾಯಿತು ಅಂತ ಹೇಳಿಬಿಟ್ಟು. ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತು ಅಮ್ಮನವ್ರ ದರ್ಶನ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ.
ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಒಂದು ಕಲ್ಲಿದೆ, ಆ ಕಲ್ಲಿಗೆ ನಾವೇನಾದ್ರೂ ಹೇಳ್ಕೊಂಡು ಮನಸೊಳಗೆ ಏನಾದ್ರು ಹೇಳ್ಕೊಂಡು ಕಾಯಿನ್ಸನ್ನ ಇಟ್ಟರೆ ಅಲ್ಲಿ ನಿಲ್ಲತ್ತೆ ಅಂತಂದ್ರೆ ಈಡೇರತ್ತಂತೆ. ತುಂಬಾ ಜನ ಅಲ್ಲಿ ಕಾಯಿನ್ಸನ್ನ ಇಡ್ತಾ ಇದ್ದಾರೆ. ದರ್ಶನಕ್ಕೆ ಹೋಗ್ಬೇಕಿದ್ರೆ ತೆಂಗಿನಕಾಯಿ ಮತ್ತೆ ಬಳೆಗಳನ್ನೆಲ್ಲ ಸುತ್ತನೂ ಕೂಡ ಕಟ್ಟಿ ಇಟ್ಟಿದ್ರಾಗಿತ್ತು. ಹಾಗೆ ಇಲ್ಲಿ ಬಸಪ್ಪನವ್ರ ಮುಂದೆ ಕೊಡೋದು ತುಂಬಾ ತೆಂಗಿನಕಾಯಿಗಳ ರಾಶಿ ಇದೆ. ಅದು ಆಕ್ಚುಲಿ ಹರಕೆ ಅನ್ಸುತ್ತೆ. ನಾವೇನಾದ್ರೂ ಕೇಳ್ಕೊಂಡು ದೇವ್ರ ಹತ್ರ ಅದನ್ನ ತೆಂಗಿನಕಾಯಿ ಇಟ್ಬಿಟ್ಟು ಹೋಗ್ತಾರೆ ಅನ್ಸುತ್ತೆ. ಅದ್ರ ಬಗ್ಗೆ ನಂಗೆ ಏನು ಜಾಸ್ತಿ ಗೊತ್ತಿಲ್ಲ. ನಾವು ಹೋಗಿ ಜಸ್ಟ್ ದೇವರ ದರ್ಶನ ನೋಡ್ಕೊಂಡು ಮತ್ತೆ ಎಲ್ಲಾನು ಕೂಡ ಸುತ್ತವಾಗಿ ನೋಡ್ಕೊಂಡು ಬಂದ್ವಿ. ಈ ದೇವಸ್ಥಾನ ಇನ್ನೂ ತುಂಬಾ ಕಟ್ತಾ ಇದ್ದಾರೆ, ಇನ್ನೂ ಕೂಡ ಪೂರ್ತಿಯಾಗಿ ಆಗಿಲ್ಲ. ಚಾಮುಂಡಿ ಅಮ್ಮನವರ ವಿಗ್ರಹವನ್ನ ತುಂಬಾ ಹತ್ರದಿಂದ ನೋಡಬಹುದು. ಅಲ್ಲಿ ಸುತ್ತನೂ ಕೂಡ ಒಂದು ರೌಂಡ್ ಹಾಕ್ಲಿಕ್ಕೂ ಕೂಡ ಜಾಗ ಇಟ್ಟಿದ್ದಾರೆ. ಇನ್ನೂ ಕೂಡ ಪೂರ್ತಿಯಾಗಿ ಆಗಿಲ್ಲ, ಇನ್ನೂ ಕೂಡ ಕಟ್ತಾ ಇದ್ದಾರೆ. ಹಿಂದ್ಗಡೆ ಎಲ್ಲ ಆಲ್ರೆಡಿ ಕಾಮಗಾರಿನ ಪ್ರೋಗ್ರೆಸ್ ಅಲ್ಲಿ ಇದೆ, ಅಂದ್ರೆ ಕೆಲಸನ ಮಾಡ್ತಾ ಇದ್ದಾರೆ ಆಲ್ರೆಡಿ. ಮತ್ತೆ ಅರ್ಧನ ಆಗಿದೆ, ಪೂರ್ತಿಯಾಗಿ ಫುಲ್ ಆಗಿ ಆಗಿಲ್ಲ. ಇಲ್ಲೇ ಪಕ್ಕದಲ್ಲಿ ಕೂಡ ರಥನ ನಿಲ್ಸಿಟ್ಟಿದ್ದಾರೆ. ಈ ಜಾತ್ರೆ ಇರೋದಕ್ಕೆ ನಿಲ್ಸಿಟ್ಟಿದ್ದಾರೆ ಅಥವಾ ಯಾವಾಗ್ಲೂ ಇರೋದೋ ಗೊತ್ತಿಲ್ಲ. ನಾವು ಹೋದಾಗ ಈ ರಥನೂ ಕೂಡ ಇಲ್ಲಿ ಇತ್ತಾಗಿತ್ತು. ಚಾಮುಂಡಿ ಅಮ್ಮನ ವಿಗ್ರಹದ ಮುಂದ್ಗಡೆನೆ ಈ ರಥನ ನಿಲ್ಸಿಟ್ಟಿದ್ರಾಗಿತ್ತು. ಇಲ್ಲೇ ಪಕ್ಕದಲ್ಲಿ ಬಸಪ್ಪನು ಕೂಡ ಇದ್ದಾನೆ, ಅಲ್ಲಕ್ಕೂ ಕೂಡ ಹೋಗಿ ದರ್ಶನನ ಮಾಡ್ಕೊಂಡು ಬಂದ್ವಿ. ಬಸಪ್ಪನು ಕೂಡ ನಾವು ಹೋಗಿದ್ದಿಂದ ಅಷ್ಟೊಂದು ಜನ ಇರ್ಲಿಲ್ಲ ಆಗಿತ್ತು, ಸ್ವಲ್ಪ ಕಡಿಮೆ ಜನ ಇದ್ರಾಗಿತ್ತು. ನಾವು ಆರಾಮಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಬಸವಪ್ಪನ ಗುಡಿನ ಕಟ್ಟಿಟ್ಟಿದ್ದಾರೆ. ಆ ಬಸವಪ್ಪನ ಗುಡಿ ಮುಂದೆ ಫುಲ್ ಆಗಿ ತೆಂಗಿನಕಾಯಿನ ರಾಶಿಗಳೇ ಇದೆ. ಆ ಬಸಪ್ಪನ ಈ ತರ ಸುತ್ತ ಹಾಕ್ಸಿ ಆ ತೆಂಗಿನಕಾಯಿನ ಇಡ್ತಾರೆ ಅನ್ಸುತ್ತೆ. ಇಲ್ಲಿ ಜನನು ಕೂಡ ಸುತ್ತ ಹಾಕ್ಸ್ತಾ ಇದ್ದಾರೆ ಆ ಬಸಪ್ಪನಿಗೆ ತೆಂಗಿನಕಾಯಿ ಹಿಡ್ಕೊಂಡು. ಹಾಗೆ ಮಧ್ಯಾಹ್ನ 1 ಗಂಟೆ ಆಯ್ತು, ದೇವ್ರ ದರ್ಶನ ಎಲ್ಲ ಮುಗಿಸಿದ್ರೆ ಊಟಕ್ಕೆ ಬಂದ್ವಿ ನಾವು. ಊಟಕ್ಕೆ ಈ ತರ ಪ್ಲೇಟು ಮತ್ತೆ ಕುತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಾಯಸ, ಅನ್ನ, ಸಾರು ಮತ್ತೆ ಪಲ್ಯನ ಮಾಡಿದ್ರಾಗಿತ್ತು. ಊಟ ತುಂಬಾ ಟೇಸ್ಟಿ ಆಗಿತ್ತು. 3 ಹೊತ್ತು ಕೂಡ ಇಲ್ಲಿ ಊಟ ಹಾಕ್ತಾರಂತೆ. ಸೊ ಯಾರಾದ್ರೂ ದಾನ ಮಾಡೋರಿದ್ರೆ ಅಲ್ಲಿ ಹೋಗಿ ದಾನ ಮಾಡಬಹುದು, ಅಲ್ಲಿ ಹೊರಗಡೆನೆ ಇದ್ದಾರೆ. ಸೊ ನಾವು ಕೂಡ ಡೊನೇಟ್ ಮಾಡ್ಕೊಂಡು ಬಂದ್ವಿ. ಯಾಕಂದ್ರೆ 3 ಹೊತ್ತು ಊಟ ಹಾಕೋದಂದ್ರೆ ಇಷ್ಟು ಈಸಿ ಅಲ್ಲ. ಯಾರಿಗಾದ್ರೂ ದಾನ ಮಾಡೋದು ಇಷ್ಟ ಆಯ್ತು ಅಂತಂದ್ರೆ ಹೋಗ್ಬಿಟ್ಟು ಅಲ್ಲಿ ಹೋದವರು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಊಟಕ್ಕೆ ಹೆಲ್ಪ್ ಮಾಡಿ ಬನ್ನಿ ಅಂತ ಕೇಳ್ಕೊತೀನಿ. ಅಮ್ಮನವರೆಲ್ಲ ದರ್ಶನ ಮಾಡಿಸ್ಕೊಂಡು ಊಟನೆಲ್ಲ ಮಾಡಿಬಿಟ್ಟು ಇಲ್ಲಿ ಶಾಪಿಗೆ ಬಂದ್ವಿ. ಏನಾದರೂ ಇಲ್ಲಿ ಬಂದಿದ್ದೀವಲ್ಲ ಏನಾದರೂ ತಗೊಂಡು ಹೋಗುವ ಅಂತ ಹೇಳಿ. ಸೊ ಶಾಪಿನೆಲ್ಲ ನೋಡಿದ್ವಿ, ಏನು ಬೇಕಂದೆಲ್ಲ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು ಎಲ್ಲನೂ ಕೂಡ. ಮೂರ್ತಿಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿರೋದು, ಮತ್ತು ಬಳೆಗಳು ಮತ್ತು ಇಯರಿಂಗ್ಸು ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲನೂ ಕೂಡ ನೋಡಿದ್ವಿ, ತುಂಬ ಇಷ್ಟ ಆಯಿತು. ಬಟ್ ನಮ್ಗೆ ಏನು ಬೇಕಾಗಿರೋದನ್ನೆಲ್ಲ ತಗೊಂಡ್ವಿ. ಇಲ್ಲಿ ಹೋಮ್ ಮೇಡ್ ಉತ್ಪನ್ನಗಳು ಅಂತೇಳಿ ಒಂದು ಶಾಪ್ ಅನ್ನ ಇತ್ತು. ಅದ್ರ ಒಳಗಡೆ ಏನು ಇರ್ಬೋದು ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ಹೋಗಿ ನೋಡಿದ್ವಿ. ತುಂಬ ಚೆನ್ನಾಗಿದೆ. ಇಲ್ಲಿ ಏನಾದರೂ ನಿಮಗೆ ಹಳೆ ಕಾಲದ ವಸ್ತುಗಳಾಗಿರಲಿ ಅಥವಾ ಇವಾಗೆಲ್ಲ ರೇರ್ ಆಗಿಬಿಟ್ಟಿದೆ ಇಂಥದ್ದೆಲ್ಲ ಸಿಗೋದು ಅಂಥದ್ದೆಲ್ಲ ಇಲ್ಲಿ ಅಂಗಡಿಯಲ್ಲಿ ಇದೆ. ಮಣ್ಣಿನ ಪಾತ್ರೆ ಆಗಿರ್ಬೋದು ಅಥವಾ ತುಂಬ ಐಟಮ್ಸ್ಗಳು ನಮ್ಗೆ ಗೊತ್ತಿಲ್ಲದಿರೋದೆಲ್ಲ ತುಂಬ ಇದೆ. ನನಗೂ ಕೂಡ ಗೊತ್ತಿರಲಿಲ್ಲ ಈ ಥರ ಎಲ್ಲ ಐಟಮ್ ಇರುತ್ತೆ ಅಂತ ಹೇಳೋ. ಗೊಂಬೆಗಳಾಗಿರ್ಬೋದು, ಹಳೆ ಮನೆ ಆಟಿಕೆ ಆಗಿರ್ಬೋದು, ಈ ಥರದ್ದೆಲ್ಲ ತುಂಬ ಐಟಮ್ಸ್ಗಳಿದ್ವು. ಮತ್ತು ನಮ್ಗೆ ಬೇಕಾಗಿರೋದಂಥ ಹಳ್ಳಿ ಔಷಧಿಗಳು ಏನಿರುತ್ತಲ್ವ ಅದನ್ನು ಕೂಡ ಇತ್ತಾಗಿತ್ತು ಇಲ್ಲಿ. ಮತ್ತು ಕೃಷಿ ಉತ್ಪನ್ನಗಳು ಅದನ್ನು ಕೂಡ ಇತ್ತು ಇಲ್ಲಿ. ಬೀಜಗಳಾಗಿರ್ಬೋದು, ಅದರ ಫುಡ್ ಆಗಿರ್ಬೋದು, ಈ ಥರದ್ದೆಲ್ಲ ತುಂಬ ಅದನ್ನು ಮನೆಯಲ್ಲೇ ಉತ್ಪಾದನೆ ಮಾಡಿರೋದು ಅನಿಸುತ್ತೆ. ಇಲ್ಲೆಲ್ಲ ಹೋಗಿ ನೋಡಿದ್ವಿ, ನಾವೇನು ಪರ್ಚೇಸ್ ಮಾಡಿಲ್ಲ. ಸೊ ಹಾಗೆ ಬಂದ್ವಿ. ಇದನ್ನೆಲ್ಲ ಮೇಣದ ಎಲ್ಲ ಮನೆಯಲ್ಲೇ ರೆಡಿ ಮಾಡಿರುವಂಥ ಹೋಮ್ ಮೇಡ್ ಮಾಡಿರುವಂಥದ್ದು, ಅದನ್ನು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ತುಂಬ ರೀಸನೇಬಲ್ ಪ್ರೈಸಲ್ಲಿ ಇದೆ. ನಾವು ನೋಡಿದ್ವಿ ರೇಟನ್ನೆಲ್ಲ ಕೂಡ. ಅದು ಜೇನುತುಪ್ಪನೂ ಕೂಡ ಮನೆಯದೇ ರೆಡಿ ಮಾಡ್ತಾರಲ್ಲ ಆ ಜೇನುತುಪ್ಪ ಎಲ್ಲ ಇತ್ತು. ಇದು ಹಳೆ ಮನೆ ಆಟ, ಇದು ನಮ್ಮ ಮನೇಲೂ ಕೂಡ ಇತ್ತು. ಅದನ್ನ ನೋಡಿ ನಮಗೂ ಶಾಕ್ ಆಯಿತು. ನಮ್ಮ ಮನೇಲಿ 9 ಇದಿರುತ್ತಲ್ಲ ಅದು ಉಂಟು, ಇಲ್ಲಿ 7 ಮನೆ ಉಂಟು. ಇದು ಮತ್ತೆ ಇದು ತಲೆ ಮಸಾಜ್ ಮಾಡೋದು ಇದನ್ನೆಲ್ಲ ನೋಡಿದ್ವಿ. ತುಂಬ ಅಂದರೆ ಇದೆಲ್ಲ ಹೊರಗಡೆನೂ ಸಿಗತ್ತೆ, ಆದರೆ ಇದು ಹೋಮ್ ಮೇಡು ಅಂತ ಹೇಳ್ಬಿಟ್ಟು ಶಾಪ್ ಇಟ್ಟಿದ್ದಾರೆ. ಸೊ ನೋಡಿದ್ವಿ ಎಲ್ಲನೂ ಕೂಡ. ತುಂಬ ಚೆನ್ನಾಗಿರತ್ತೆ, ಯಾಕೆಂದರೆ ಈ ಗೊಂಬೆಗಳಾಗಿರ್ಬೋದು ಇದನ್ನೆಲ್ಲ ತುಂಬ ಹೊರಗಡೆ ಎಲ್ಲ ಸಿಗೋದು ಕಡಿಮೆ. ಆ ಥರದ್ದೆಲ್ಲ ವಸ್ತುಗಳನ್ನೇ ಇರೋದಾಗಿತ್ತು. ಸೊ ನೋಡಿದ್ವಿ ಮತ್ತು ಹಾಗೆ ವಾಪಸ್ ಬಂದ್ವಿ. ಇದೆಲ್ಲ ಸಿಗೋದೆಲ್ಲ ತುಂಬ ಕಡಿಮೆ. ಈ ಥರ ಗೊಂಬೆಗಳಾಗಿರ್ಬೋದು ಎಲ್ಲನೂ ಕೂಡ ಇತ್ತು. ನೋಡಿದ್ವಿ ಪೂರ್ತಿಯಾಗಿ, ನೋಡಿಬಿಟ್ಟು ಹಾಗೆ ವಾಪಸ್ ಬಂದ್ವಿ. ಏನೂ ತಗೊಂಡಿಲ್ಲ ನಾವು, ಬಟ್ ತುಂಬ ಚೆನ್ನಾಗಿ ಅನಿಸ್ತು. ಬಟ್ ನೋಡಿಬಿಟ್ಟು
ಯಾರಿಗಾದ್ರೂ ಬೇಕಿದ್ರೆ ತಗೊಳ್ಬಹುದು. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಗೊಂಬೆನೆಲ್ಲ ಕುಳಿಸ್ತಾರಲ್ಲ ಅದನ್ನೆಲ್ಲ ಇಟ್ಟಾಗಿತ್ತು. ಸೊ ನಂಗೆ ತುಂಬ ಐಟಮ್ಸ್ಗಳು ಇದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ಅಕ್ಕನ ಹತ್ರ ಕೇಳಿಬಿಟ್ಟು ನಾನು ತಿಳ್ಕೊಂಡೆ ಇದು ಏನು ಅಂತ ಹೇಳ್ಬಿಟ್ಟು. ಯಾಕಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಹಾಗೆ ಎಲ್ಲನ ಮುಗಿಸ್ಕೊಂಡು ವಾಪಸ್ಸೇ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾಮುಂಡಿ ಅಮ್ಮನವರ ದರ್ಶನ ಹೇಗಾಯಿತು ಅಂತ ಹೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೂ ಯಾವಾಗಾದರೂ ಫ್ರೀ ಇದ್ದಾಗ ಹೋಗಿ ವೀಕೆಂಡಲ್ಲಿ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್.